ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದೊಂದು ರಾತ್ರಿ ಕಳೆದ್ರೆ ನಾಳೆ ಕಾಣೋ ಸೂರ್ಯ ನಮ್ಮ ಜೀವನದಲ್ಲಿ ಮತ್ತೆ ಹೊಸ ಬೆಳಕನ್ನು ತರುತ್ತೆ. ಕರ್ಣ ಸರ್, ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಮಾತಲ್ಲಿ ಹೇಳೋಕ್ಕಾಗ್ತಿಲ್ಲ. ಇದು ಮಾತಲ್ಲಿ ಹೇಳೋದಲ್ಲ, ಇದಕ್ಕೆ ಬೇರೆ ಭಾಷೆನೇ ಆಗಬೇಕು. ಬಿಡ್ಬಿಡ್ಲಾ? ಹಾಂ, ಏನು ಹಾಂ ಬಿಡ್ಲಾ? ನಿಜವಾಗ್ಲೂ ಬಿಡ್ತೀರಾ? ನಂಗೊಂದು ಹಳೇ ಡೈಲಾಗ್ ನೆನಪಾಗ್ತಿದೆ ಸರ್, ಹೇಳಲಾ? ಆಲ್ರೆಡಿ ಬಿದ್ದೋಗಿರೋರ್ನ ಎಷ್ಟು ಬೆಳೆಸ್ತೀರಾ? ಇದೆಲ್ಲ ಡೈಲಾಗ್. ಸರ್, ನಾನು ಇದನ್ನ ಅವಾಗ ಹೇಳಿದ್ದು, ನೀವು ಇನ್ನೂ ನೆನ್ಪಿಟ್ಕೊಂಡಿದ್ದೀರಾ? ಮರೆಯೋ ಥರ ಹೇಳಿರಲ್ವ ನೀವು? ನೀವು ಹೇಳಿದ್ದನಿಂದ ಹೇಗೆ ಆಚೆ ಹೋಗುತ್ತೆ ಹೇಳಿ? ಆದರೂ ನೀವು ಬಿಡಬೇಕಿತ್ತು ಸರ್. ಆಮೇಲೆ ನೋಡ್ಕೋತಿದ್ದೆ ನಿಮ್ಮನ್ನ. ಒಂದ್ಸಲ ಬಿಟ್ಟೆ ಪ್ರಾಣ ಹೋದಂಗಾಗಿದೆ. ಇನ್ ಬಿಡೋ ಮಾತೇ ಇಲ್ಲ. ಸರ್, ನನಗೊಂದು ಆಸೆ ಇದೆ, ಈಡೇರಿಸ್ತೀರಾ? ಒಂದೇನಾ? ಸದ್ಯಕ್ಕೊಂದೆ, ಆಮೇಲೆ ತುಂಬ ಲಿಸ್ಟ್ ಇದೆ, ಆಮೇಲೆ ಹೇಳ್ತಾ ಹೋಗ್ತೀನಿ. ಇಡೀ ಪ್ರಪಂಚ ಕೇಳಿಸೋ ಥರ ನೀವು ನನ್ನನ್ನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಬೇಕು. ಹೇಳ್ತೀರಾ? ಐ ಲವ್ ಯು. ಸರ್, ನಾನು ಹೇಳಿದ್ದು ಇಡೀ ಪ್ರಪಂಚ ಕೇಳಿಸೋ ಥರ. ನಾನು ಹೇಳಿದ ಪ್ರಪಂಚಕ್ಕೆ ಅಲ್ವಾ? ಮಾತಾಡ್ತಿದ್ರೆ ಮುಗ್ಸೋಕ್ಕೆ ಮನಸ್ಸೇ ಆಗಲ್ಲ, ನನಗೆ ಗೊತ್ತು. ಬಟ್ ನಾವು ಇಲ್ಲಿರೋದು ಯಾರಾದರೂ ನೋಡಿದ್ರೆ ಅಷ್ಟೆ. ಬಾಯ್ ಸರ್, ಗುಡ್ ನೈಟ್. ಅಣ್ಣ, ನಮ್ಮ ಹೊಟ್ಟೆಲಿ ಉರಿತಿರೋ ಬೆಂಕಿಲಿ ಅವ್ರು ಚಳಿ ಕಾಯಿಸ್ಕೊತಿದ್ದಾರೆ. ಬೆಂಕಿ ಜ್ವಾಲೆ ಆದರೆ ಹಾಗೇನಾಗುತ್ತೆ ಅಂತ ಗೊತ್ತಾಗುತ್ತೆ. ತೇಜಸ್, ನೀನು ಬೇಕು ಅಂತ ಹೀಗೆಲ್ಲ ಮಾಡ್ತಿದ್ಯಾ ಅಥವಾ ನನಗೆ ನೋವು ಕೊಡ್ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿದ್ಯೋ? ಕೈ ಹಿಡ್ಕೊಂಡು ಓಡಾಡ್ತಿದ್ದಾಗೆಲ್ಲ ಜೀವನ ಪೂರ್ತಿ ನನ್ನ ಹೀಗೆ ಕಾಪಾಡ್ಕೋತೀಯ ಅಂತ ಅನ್ಕೋತಾ ಇದ್ದೆ. ಆದ್ರೆ ನೀನು ನನ್ನ ಕೈ ಕೊಟ್ಟು ಹೋಗ್ಬಿಟ್ಟಿಯಲ್ಲೋ ಪಾಪಿ, ಕೈ ಕೊಟ್ಟು ಹೋಗ್ಬಿಟ್ಟಿಯಲ್ಲ. ನಿತ್ಯ ನೀನೇ ನನ್ನ ಜೀವನ, ನೀನೇ ನನ್ನ ಪ್ರಪಂಚ, ನೀನೇ ನನಗೆಲ್ಲ. ನೀನಿದ್ರೆ ಯಾರು ಬೇಡ ಅಂತ ಬಣ್ಣ ಸುಳ್ಳು ಹೇಳ್ಬಿಟ್ಟಿಯಲ್ಲ ನೀನು. ಅಕ್ಕಿಲ್ ಕಲ್ ಸಿಕ್ಕಿದ್ರು ಪ್ರಶ್ನೆ ಮಾಡ್ತಿದ್ದೋಳು ನೀನು. ನಿಂದಿಂತ ಕಲ್ ಮನ್ಸು ಅಂತ ಕಂಡು ಹಿಡಿಯೋದ್ರಲ್ಲಿ ಸೋತ್ಬಿಟ್ಟೆ. ಈಗ ಏನೂ ಆಗ್ದಿರೋ ತರ ಫೋನ್ ಮಾಡಿ ಹೇಗಿದ್ಯಾ ಅಂತ ಕೇಳ್ತಿಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ನೀನೇನಾ ನಾನು ಇಷ್ಟಪಟ್ಟಿದ್ದ ತೇಜಸ್ ನಾಳೆ ನನಗೆ ಮುಖ ತೋರ್ಸಕ್ಕಾದ್ರೂ ಹೇಗೋ ಮರ್ಯಾದೆ ಇದೆ ನಿನ್ಗೆ? ಮರ್ಯಾದೆ ಏನೂ ಇಲ್ಲ ನಿನ್ಗೆ. ನಾಚಿಕೆ ಆಗಲ್ವಾ? ನೀವೆಲ್ಲಿಗೆ ಹೋಗ್ತಿದ್ದೀರಾ? ಹಲೋ, ನಿಮ್ಮನ್ನೇ ಕೇಳ್ತಾ ಇರೋದು. ಯಾಕೆ ಹೀಗಾಡ್ತಿದ್ದೀರಾ? ಪರವಾಗಿಲ್ಲ, ನೀವು ಮುಂದುವರಿಸಿ. ಏನಂದ್ರೆ? ನಾಳೆ ತೇಜಸ್ ಕೈಗೆ ಸಿಕ್ಕಿದ್ರೆ ಅವ್ನ ಕತೆ ಅಷ್ಟೆ.
ಅಪ್ಪಿ ತಪ್ಪಿ ಒಳಗಡೆ ಬಂದೆ ಅಂತ ಹೇಳ್ತಿದ್ದೆ. ಕರ್ಣ, ನಿಮಗೆ ತೇಜಸ್ ಬಗ್ಗೆ ಏನನ್ಸತ್ತೆ? ಅವನು ಯಾವುದೋ ಬೇರೆ ಹುಡುಗಿ ಜೊತೆ ಇದ್ದಿದ್ದು ಯಾಕಿರ್ಬೋದು? ನನ್ನ ಅವತ್ತು ಮಂಟಪದಲ್ಲಿ ಬಿಟ್ಟು ಹೋಗಿ ಈಗ ಮತ್ತೆ ವಾಪಸ್ ಬರೋಕ್ಕೆ ಕಾರಣ ಏನಿರ್ಬೋದು? ನಿತ್ಯ, ಈ ವಿಷಯದಲ್ಲಿ ನಿಮ್ಮಷ್ಟೇ ಪ್ರಶ್ನೆ ನನಗೂ ಇದೆ. ಇದಕ್ಕೆಲ್ಲ ಉತ್ತರ ತೇಜಸ್ಸೇ ಕೊಡಬೇಕು. ನಾಳೆ ಮಾತಾಡಿದ್ಮೇಲೆ ಗೊತ್ತಾಗುತ್ತೆ. ಮದ್ದು, ಇಷ್ಟು ದಿನ ಮನಸ್ಸಲ್ಲಿರೋ ಪ್ರಶ್ನೆಗೆಲ್ಲ ಉತ್ತರ ಸಿಗೋ ಟೈಮ್ ಬಂದೇ ಬಿಡ್ತು. ಅಕ್ಕನ ಮೀಟ್ ಮಾಡೋಕ್ಕೆ ಅಂತ ತೇಜಸ್ ಅವ್ರು ಬರ್ತಿದ್ದಾರೆ. ಅಕ್ಕನ ಮನಸ್ಸಲ್ಲಿರೋ ಎಲ್ಲ ಅನುಮಾನನೂ ಇವತ್ತೇ ಕ್ಲಿಯರ್ ಆಗಬೇಕು. ಒಂದ್ಸಲ ಇದಕ್ಕೆಲ್ಲ ಪರಿಹಾರ ಸಿಕ್ತು ಅಂದರೆ ಆಮೇಲೆ ಅಕ್ಕನ ಲೈಫು, ಅಕ್ಕನ ಹೊಟ್ಟೆಲಿರೋ ಮಗು ಜೀವನ ಎಲ್ಲ ಸರಿ ಹೋಗ್ಬಿಡುತ್ತೆ. ಅಲ್ವಾ ಮುದ್ದು? ಹೇಳು ಮುದ್ದು, ಅಲ್ವಾ? ಇದೆಲ್ಲ ಹೇಗೋ ಆಗುತ್ತೆ, ಆದರೆ ಕರ್ಣ ಸರ್ ಜೊತೆ ಹೊಸ ಜೀವನನ ಶುರು ಮಾಡಬೇಕು. ನಾನು ಕಳ್ಕೊಂಡಿದ್ದ ಕನಸೆಲ್ಲ ವಾಪಸ್ ಸಿಗಬೇಕು. ಇವತ್ತು ಇಡೀ ದಿನ ನಾನು ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡಬೇಕು. ಅದೆಲ್ಲ ಆಗಬೇಕು ಅಂದರೆ ನಾನೇನು ಮಾಡಬೇಕು? ಮುದ್ದು, ನಿನ್ನ ಹತ್ರ ಏನಾದರೂ ಐಡಿಯಾ ಇದೆಯಾ? ಹಾಂ, ನಮ್ಮ ಹತ್ರ ಇದೆ. ನಿಮ್ಮ ಹತ್ರನಾ? ಯಾಕೆ ನಾವು ಐಡಿಯಾ ಕೊಡಬಾರ್ದಾ? ನೋಡ್ತಿರು, ನಿನ್ಗೆ ಆಶ್ಚರ್ಯ ಆಗಬೇಕು ಅಂತ ಪ್ಲಾನ್ ಕೊಡ್ತೀವಿ. ಹಲೋ, ಏನು ಎಮರ್ಜೆನ್ಸಿನಾ? ಯಾರೂ ಇಲ್ವಾ ಅಲ್ಲಿ? ಇಷ್ಟೊತ್ತಲ್ಲಿ ನನಗೆ ಫೋನ್ ಮಾಡಿಬಿಟ್ಟು ಕರ್ಣನ್ ಕಳಿಸ್ಕೊಡಿ ಅಂತ ಕೇಳಿದ್ರೆ ನಾನು ಏನು ಮಾಡಲಿ? ಏನು, ಮನೆ ಆಚೆ ಕಾಯ್ತಿದ್ದಾರಾ? ಯಾರು ಕಾಯ್ತಿದ್ದಾರೆ? ನಂಗೇನು ಅರ್ಥ ಆಗ್ತಿಲ್ಲ. ಹೌದಾ, ಸರಿ ಸರಿ. ಅಮ್ಮ, ಯಾರ ಹತ್ರ ಮಾತಾಡ್ತಿದ್ರಿ? ಏನು ಅರ್ಜೆಂಟ್ ಕೇಸು? ನೀನು ಇಲ್ಲೇ ಇದೆಯಾ? ನೋಡು, ಇವಾಗ ಮಾತಾಡೋಕ್ಕೆಲ್ಲ ಟೈಮ್ ಇಲ್ಲ. ಅವ್ರು ನಿನ್ಗೋಸ್ಕರ ಕಾಯ್ತಿದ್ದಾರೆ, ಮೊದಲು ಹೊರಡು. ಅಲ್ಲ, ನೀವು ಯಾಕೆ ಇಷ್ಟೊಂದು ಗಾಬರಿಲಿದ್ದೀರಾ? ನೀವು ಹೇಳಿದ್ರೆ ತಾನೇ ನಂಗೆ ಗೊತ್ತಾಗೋದು. ಏನು ವಿಷಯ? ನೋಡಿಲಿ, ಮತ್ತೆ ಮತ್ತೆ ಫೋನ್ ಮಾಡ್ತಿದ್ದಾರೆ. ಪಾಪ ಎಷ್ಟೊತ್ತಿಂದ ಹೊರಗಡೆ ಕಾಯ್ತಿದಾರೋ ಏನೋ. ಬಾಗ್ಲಲ್ಲೇ ಇದ್ದಾರೆ ಕಣೋ, ಹೊರಡು. ಅಲ್ಲ, ಯಾರು ಫೋನ್ ಮಾಡ್ತಿದ್ದಾರೆ? ಪ್ಲೀಸ್ ಹೊರಡು. ಬಂದ ನೋಡಿ, ಈಗ ತಾನೇ ಹೊರಟ, ಇನ್ನೇನು ಬಂದ್ಬಿಡ್ತಾನೆ. ರಾಧಿಕಾ, ಪ್ಲಾನ್ ಸಕ್ಸಸ್ ಕಣೆ. ಕರುನಾಡ ಕಣ್ಣ